ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ ಕುಮಾರಣ್ಣ ಏನಾದ್ರು ಗೆದ್ಬಿಟ್ಟು ಮುಂದಿನ ಸಿಎಂ ಆಗ್ಬಿಟ್ರೆ ಹೇಗಿರತ್ತೆ? ನಂಗೊತ್ತು ನಿಮ್ಮೆಲ್ಲರ ಆನ್ಸರ್ ಸೂಪರ್ ಆಗಿರತ್ತೆ ಅಂತ. ಇನ್ನು ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡೇ ಮಾಡ್ತೀವಿ, ಅದೇ ನಮ್ಮ ಗುರಿ ಅಂದ್ರು ಮಧು ಬಂಗಾರಪ್ಪ. ಎಸ್, ಮಾಜಿ ಸಿಎಂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡೋದೇ ನಮ್ಮ ಗುರಿಯಾಗಿದೆ ಅಂತ ಜೆಡಿಎಸ್ ಶಾಸಕ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲುವುದು ಬಹುತೇಕ ಖಚಿತವಾಗಿದೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರು ರಾಜ್ಯಾದ್ಯಂತ ಪ್ರಚಾರ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕಕ್ಕೆ ಕುಮಾರಣ್ಣ ಅನ್ನೋ ಹೆಸರಲ್ಲಿ ಸಂಘಟನೆ ಆರಂಭಿಸಲಾಗುವುದು. ನಾನು ಯುವಚೇತನ ಎನ್ನುವ ಸಂಘಟನೆ ಆರಂಭಿಸಿದಾಗ ತಂದೆ ತೀರ್ಕೊಂಡಿದ್ರು. ಅಂತಹ ಸಂದರ್ಭದಲ್ಲೂ ಸಂಘಟನೆಯನ್ನ ಸಮರ್ಥವಾಗಿ ಮುಂದುವರಿಸಿಕೊಂಡು ಹೋಗಿದ್ದೇನೆ ಅಂತ ಮಧು ಬಂಗಾರಪ್ಪ ಅವರು ಹೇಳಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ. ಬಿಜೆಪಿ ಕೋಮುವಾದ ಪಕ್ಷವಾಗಿದೆ. ಆದ್ರಿಂದ ಜನತೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲು ಬಯಸಿದ್ದಾರೆ ಅಂತ ಜೆಡಿಎಸ್ ಶಾಸಕ ಮಧು ಬಂಗಾರಪ್ಪ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಮಧು ಬಂಗಾರಪ್ಪ ಅವರು ಹೇಳಿದಂಗೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ? ಇನ್ನು ಇದೀಗ ಅದೆಷ್ಟೋ ಜನರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತಾನೂ ಹೇಳ್ತಾರೆ. ಹಾಗೆ ಬಿಜೆಪಿ ಕೋಮುವಾದಿ ಪಕ್ಷ, ಹಾಗೆ ಭ್ರಷ್ಟಾಚಾರದ ನಾಯಕರು ಇದ್ದಾರೆ ಅಂತ ಕೂಡ ಎಷ್ಟೋ ಜನರಲ್ಲಿ ಇಂಥ ಒಂದು ಒಪಿನಿಯನ್ ಇರತ್ತೆ. ಹಾಗಾದ್ರೆ ಜೆಡಿಎಸ್ ಮುಂದಿನ ವರ್ಷಕ್ಕೆ ಅಧಿಕಾರಕ್ಕೆ ಬರತ್ತಾ? ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರಾ? ಕಾದ್ ನೋಡೋಣ. ನಿಮ್ಗೇನ್ ಅನ್ಸುತ್ತೆ? ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾ? ನಿಮ್ಗೆ ಏನೇ ಅನ್ಸಿದ್ರು ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.